ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿನ್ನೆ ದೂರದರ್ಶನ ಚಂದನದಲ್ಲಿ ಬಂದಂತಹ ಲೈವ್ ಫೋನ್ ಇನ್ ಕಾರ್ಯಕ್ರಮದ ಕಂಪ್ಲೀಟ್ ಸಮ್ಮರಿನ ನಾನು ಕೊಡ್ತಾ ಇದ್ದೇನೆ. ಡಿ ಚಂದನದಲ್ಲಿ ಬಂದಿತ್ತು ನಿನ್ನೆ. ಅದರ ಕಂಪ್ಲೀಟ್ ಸಮ್ಮರಿ ಏನೇನು ಹೇಳಿದ್ದಾರೆ ಅನ್ನೋದನ್ನು ಒಂದು 10 to 15 ಮಿನಿಟ್ಸಲ್ಲಿ ನಾನು ಕಂಪ್ಲೀಟ್ ಸಮ್ಮರಿಯನ್ನು ಕೊಡ್ತಾ ಇದ್ದೇನೆ. ಏನು ಹೊಸದಾಗಿ ಏನು ಹೇಳಲಿಲ್ಲ ಅವರು, ಆಯಿತಾ. ಸೊ ಕೆಲವೊಂದಿಷ್ಟು ವಿಷಯಗಳು ಸ್ವಲ್ಪ ಯೂಸ್ಫುಲ್ ಅನಿಸ್ತು, ಅದ್ರ ಬಗ್ಗೆ ಹೇಳ್ತೇನೆ ಸ್ಟೂಡೆಂಟ್ಸ್. ಅದಕ್ಕೂ ಮುಂಚೆ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ KCET 2024 COMEDCAT 2024ನ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಏಕಲವ್ಯ 2024 ಅಂತ ಗ್ರೂಪ್ ಇದೆ. ಈ ನಂಬರ್ಗೆ ಮೆಸೇಜ್ ಹಾಕಿ. ಫೀಸ್ ಬಂದುಬಿಟ್ಟು 500 rupees ಆಗಿರುತ್ತೆ. ಜಾಯ್ನ್ ಆಗಬೇಕು ಅಂತಿದ್ದವರು ಆದಷ್ಟು ಬೇಗ ಜಾಯ್ನ್ ಆಗಿ. ಇದರಲ್ಲಿ ನಿಮಗೆ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ ಸ್ಟೂಡೆಂಟ್ಸ್. ಜಾಯ್ನ್ ಆಗಬೇಕು ಅಂತಿದ್ದವರು ಆದಷ್ಟು ಬೇಗ ಜಾಯ್ನ್ ಆಗಿ, ಆಯಿತಾ. ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಒಂದಿಷ್ಟು ಕ್ಯಾಟಗರಿಗೆ ಕಂಪ್ಲೀಟ್ ಕೂಡ ಆಗಿದೆ, ಇನ್ನೊಂದಿಷ್ಟು ಕ್ಯಾಟಗರಿಗಳು ಆಗ್ತಾ ಇದೆ. ಜಾಯ್ನ್ ಆಗೋದಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗ್ಬೋದು. ಈ ನಂಬರ್ಗೆ ಮೆಸೇಜ್ ಹಾಕಿ. 500 rupees ಫೀಸ್ ಇರುತ್ತೆ. ಓಕೆ, ಈಗ ನೋಡಿ ಸ್ಟೂಡೆಂಟ್ಸ್, ನಿನ್ನೆ ಫೋನ್ ಇನ್ ಕಾರ್ಯಕ್ರಮ ಇದ್ದಿತ್ತು. ನನಗಲ್ಲಿ ಇದಾಗಿದ್ದು ಏನಂತ ಕೇಳಿದ್ರೆ, ಕೆಲವೊಂದಿಷ್ಟು ಪೇರೆಂಟ್ಸ್ಗಳು ಕಾಲ್ ಮಾಡಿಕೊಂಡು, ಸರ್ CBSE ಸ್ಕೋರ್ ನಮಗೆ ಕಷ್ಟ ಇದ್ದಿತ್ತು, ಸ್ಟೇಟ್ ಅವರಿಗೆ ಈಸಿ ಆಗುತ್ತೆ, ಅವ್ರು ತುಂಬ ಮಾರ್ಕ್ಸ್ ತೆಗೆದಿದ್ದಾರೆ, ಇನ್ನೊಂದು ನನ್ನ ರ್ಯಾಂಕ್ ಯಾಕೆ ಇನ್ಕ್ರೀಸ್ ಆಯಿತು, ಮತ್ತೊಂದು ಇಂಥದ್ದೆಲ್ಲ ಕೇಳಿದ್ದಾರೆ. ಯಾವುದು ಕೂಡ ಯೂಸ್ಫುಲ್ ಇರೋ ಕ್ವಶನೇ ಕೇಳಲಿಲ್ಲ. ಈಗ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ವಿನು ನನಗೆ ಗೊತ್ತಿದೆ ನಿಮಗೆ CBSE ಟಫ್ ಆಗಿದೆ, ಮಾರ್ಕ್ಸ್ ಕಡಿಮೆ ಬಂದಿದೆ, ದಟ್ಸ್ ರೈಟ್. ಬಟ್ ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಈವನ್ CET ರ್ಯಾಂಕು ಕೂಡ ಬಂದಾಗಿದೆ, ನಿಮ್ದು ಹೈ ಹೋಗಿದೆ ಅಂತ ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಗೆ ಯೂಸ್ಫುಲ್ ಮುಂದೆ ಈಗ ಕೌನ್ಸಿಲಿಂಗ್ ಬರುತ್ತೆ. ಕೌನ್ಸಿಲಿಂಗ್ ನಾನೇನು ಮಾಡಬೇಕು, ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಹೇಗಿರುತ್ತೆ, ಆ ಇನ್ಫಾರ್ಮೇಷನ್ ಕೇಳೋದು ಬಿಟ್ಕೊಂಡು ನೀವು ಆಲ್ರೆಡಿ ಆಗಿದ್ದನ್ನು ಇಟ್ಕೊಂಡು ಕೇಳ್ತಾ ಇದ್ರು ಕೆಲವೊಂದು ಪೇರೆಂಟ್ಸ್ಗಳು. ಸೊ ನಾನು ತಪ್ಪಂತ ಹೇಳ್ತಾ ಇಲ್ಲ, ಬಟ್ ನೀವು ಅದ್ರ ಜೊತೆಗೆ ಒಂದಿಷ್ಟು ಕೇಳ್ಬೋದಿತ್ತು. ಈಗ ಫಸ್ಟ್ ರೌಂಡ್ ಆದಮೇಲೆ, ಸೆಕೆಂಡ್ ರೌಂಡ್ ಆದಮೇಲೆ ನಾನು ಸೀಟನ್ನು ಹೋಲ್ಡ್ ಮಾಡಿ ಇಟ್ಕೊಳ್ತೇನೆ, ಮುಂದೆ ಏನು ಮಾಡಬೇಕು ಅದನ್ನು ಕೇಳ್ಬೋದು. ಅಥವಾ ನಾನು ಎಷ್ಟು ಆಪ್ಷನ್ ಎಂಟ್ರಿ ಮಾಡ್ಬೋದು, ಎಷ್ಟು ಆಪ್ಷನ್ ಎಂಟ್ರಿಯಲ್ಲಿ ಏನಾದರೂ ಲಿಮಿಟೇಷನ್ಸ್ ಇದೆಯಾ, ಯಾವ್ಯಾವ ಕೋರ್ಸನ್ನು ನಾನು ಹಾಕ್ಬೋದು, ಆಪ್ಷನ್ ಎಂಟ್ರಿ ಅದನ್ನೆಲ್ಲ ಕೇಳಿದರೆ ಒಂದು ಯೂಸ್ಫುಲ್ ಆಗ್ತಿತ್ತು ಸ್ಟೂಡೆಂಟ್ಸ್. ಕೆಲವೊಂದಿಷ್ಟು ಪೇರೆಂಟ್ಸ್ಗಳು ಕೇಳಲಿಲ್ಲ, ಸ್ಟೂಡೆಂಟ್ಸ್ಗಳು ಕೇಳಲಿಲ್ಲ, ಆ್ಯಂಡ್ ಈವನ್ ಅವರು ಕೂಡ ಕೂತ್ಕೊಂಡಿದ್ದವರು ಅದನ್ನು ಹೇಳಲಿಲ್ಲ. ಕೆಲವೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಇದ್ದಿತ್ತು, ಆಯಿತಾ. ಇನ್ನೂ ಮೋರ್ ಇನ್ಫಾರ್ಮೇಟಿವ್ ಆಗಿ ಇರ್ಬೋದಿತ್ತೇನೋ ನನ್ನ ಪ್ರಕಾರ. ಯಾಕಂದರೆ ಮೇಯ್ನ್ ನಿಮಗೆ ಡೌಟ್ ಇರೋದು ಹೆಚ್ಚಿನವ್ರಿಗೆ ಇರೋದು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಮತ್ತು ಫೀಸ್ ಪೇಮೆಂಟ್ ಮಾಡೋದು ಯಾವಾಗ, ಫಸ್ಟ್ ರೌಂಡ್ ಆದಮೇಲೆ ಮಾಡಬೇಕಾ, ಸೆಕೆಂಡ್ ರೌಂಡ್ ಆದಮೇಲೆ ಮಾಡಬೇಕಾ, ಕಾಮಿಡಿ ಕೇಳಿಗೆ ಫಸ್ಟ್ ರೌಂಡ್ ಆದ ನಂತರ ಮಾಡಬೇಕು, ಇದರಲ್ಲಿ ಇದೆಯಾ, ಇದೆಲ್ಲ ಡೌಟ್ಸ್ಗಳನ್ನು ಕೇಳಬೇಕಿತ್ತು ಅಥವಾ ಅವರು ಕ್ಲಾರಿಫೈ ಮಾಡಬೇಕಿತ್ತು. ನಂಗೆ ಇದರಲ್ಲಿ ಹೆಚ್ಚು ಯೂಸ್ಫುಲ್ ಆಗಿದ್ದು ಒಂದೇ, ನನಗೆ ಗೊತ್ತಾಗಿದ್ದ ಪ್ರಕಾರ ಒಂದೇ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಇದ್ದಿದ್ದು ಏನಂತ ಕೇಳಿದ್ರೆ, ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆಗಿದೆ, ಅದೊಂದು ಗೊತ್ತಾಯ್ತು ಅಷ್ಟೇ. ಅದು ಬಿಟ್ಕೊಂಡು ಅಂಥ ಇನ್ಫಾರ್ಮೇಟಿವ್ ಆಗಿ ಇರಲಿಲ್ಲ. ಬಟ್ ನೀವು ಕೇಳ್ಬೋದಿತ್ತೇನೋ ಪೇರೆಂಟ್ಸ್ಗಳು, ಅಥವಾ ಅವರು ಕೊಡ್ಬೋದಿತ್ತೇನೋ, ಕೊಡಲಿಲ್ಲ. ಬಟ್ ಸ್ಟಿಲ್ ನನಗೆ ಅಲ್ಲಿಂದ ಬಂದಂಥ ಸಮ್ಮರಿಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಓಕೆ, ತುಂಬ ಜನರಿಗೆ ಇದಿದೆ, ಡೌಟ್ ಇದೆ ಪಕ್ಕ. ನಂಗೆ ಈ ವಿಡಿಯೋ ನೋಡೋರಲ್ಲಿ ತುಂಬ ಜನರಿಗೆ ಡೌಟ್ ಇದೆ ಅಲ್ವಾ. ಯಾವುದು ಫಸ್ಟ್ ರೌಂಡ್ ಆದಮೇಲೆ ನಾನು ಫೀಸ್ ಕಟ್ಟಬೇಕಾ, ಕಾಮಿಡಿ ಕೇಳಿ ಫಸ್ಟ್ ರೌಂಡ್ ಆದ ತಕ್ಷಣ ನಾನು ಫೀಸ್ ಕಟ್ಟಬೇಕು, ಇಲ್ಲ ಹಾಗಿದೆಯಾ, ಅಥವಾ ಸೆಕೆಂಡ್ ರೌಂಡ್ ಆದಮೇಲೆ ನಾನು ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡುವಂಥ ಚಾನ್ಸಸ್ ಇದೆಯಾ, ಚಾಯ್ಸ್ 2 ಮಾಡಿ ಅದಿದೆಯಾ, ತುಂಬ ಜನ ಡೌಟ್ ಇದೆ. ಅದನ್ನು ಕೇಳಲೇ ಇಲ್ಲ, ಆಯಿತಾ. ಓಕೆ, ಈ ಒಂದು ವಿಡಿಯೋದಲ್ಲಿ ನಾನು ಅದರ ಸಮ್ಮರಿಯನ್ನು ಹೇಳ್ತಾ ಇದ್ದೇನೆ. ಸೊ ನನ್ನ ಮನಸ್ಸಿಗೆ ಅನಿಸಿದ್ದನ್ನು ಹೇಳಿದ್ದೇನೆ ಸ್ಟೂಡೆಂಟ್ಸು, ಆಯಿತಾ. ಯಾಕಂದರೆ ಕೇಳಿದ್ರೆ ಇನ್ನೇನು ಚೇಂಜಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ರ್ಯಾಂಕ್ ಕೊಟ್ಟಿರ್ಬೋದು, ಅವರೆಲ್ಲದನ್ನು ನಾವು ಮಾಡಿದ್ದೆ ಸರಿ ಅಂತ ಹೇಳ್ತಾ ಇದ್ದಾರೆ. ಒಂದಿಷ್ಟು ಸ್ಟೂಡೆಂಟ್ಸ್ಗಳು ಕೇಳಿದ್ದಾರೆ, ಸರ್ ನಮ್ಮದು ರ್ಯಾಂಕ್ ಇದಾಯಿತು ಅಂತ ಹೇಳಿದ್ರೆ, ಇಲ್ಲ ಅದು ನಂಬರ್ ಆಫ್ ಸ್ಟೂಡೆಂಟ್ಸ್ ಇದಾಗಿದೆ, ಮತ್ತು ನಿಮ್ಮ ಹುಡುಗೊಂದು ಮಾರ್ಕ್ಸ್ ಕಡಿಮೆ ಆಗಿದೆ. ಇದೆಲ್ಲ ಅಷ್ಟು ಕ್ಲಾರಿಟಿ ನಂಗೆ ಕೊಡಲಿಲ್ಲ, ಆಯಿತಾ. ಕೆಲವೊಂದು ಟೈಮ್ ಯಾಕೆ ಹಾಗಾದರೆ ಒಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಇದರಲ್ಲಿ ಬೋರ್ಡ್ ಸರಿ 1 ಮಾರ್ಕ್ಸ್ ಇದ್ದಿತ್ತು, ಇವರ ರಿಸಲ್ಟಲ್ಲಿ 1 ಮಾರ್ಕ್ಸ್ ಯಾಕಿದ್ದಿತ್ತು. ತುಂಬ ಜನಿಗೆ ಆಮೇಲೆ ಸ್ಪಾಟ್ ರ್ಯಾಂಕ್ ಅಂತ ಮತ್ತೆ ಯಾಕೆ ಕೊಡಬೇಕಾಗಿತ್ತು, ಇವ್ರದ್ದು ಮಿಸ್ಟೇಕ್ ಅಲ್ವಾ. ಸೊ ಅವ್ರು ಅದನ್ನು ಯಾವತ್ತೂ ಅದನ್ನು ಪ್ಯಾಚಪ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಬಟ್ ನಾನು ಹೇಳೋದು ನಿಮಗೆ ಆ ಥರದ್ದು ಕೇಳಬಾರ್ದು. ಯಾವತ್ತು ಫೋನಿನ ಇದು ಬಂದಾಗ ನಿಮ್ಮ ಮುಂದೆ ಏನು ಮಾಡಬೇಕು, ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಬರುತ್ತೆ, ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ, ಅದರಲ್ಲಿ ಏನಿರುತ್ತೆ ಸೀಟ್ ಮ್ಯಾಟ್ರಿಕ್ಸಲ್ಲಿ, ಅದ್ರ ಬಗ್ಗೆ ಹೇಳಿದ್ದಾರೆ ಬೇಡಿ. ಅದನ್ನು ಯೂಸ್ ಮಾಡ್ಕೊಂಡು ನಾನು ಏನು ಮಾಡ್ಬೋದು, ಕಟ್ ಆಫ್ ರ್ಯಾಂಕ್ ಬಗ್ಗೆ ಕೇಳಿದ್ದಾರೆ, ಅದೆಲ್ಲ ಓಕೆ ತಾ. ಸೊ ಇದು ಮುಂದೆ ಆದರೂ ಅಷ್ಟೇ, ಮುಂದೆ ಏನಾಗುತ್ತೆ ಅದನ್ನು ಮಾಡಿ. ಹಿಂದಾಗಿದ್ದನ್ನು ಅವ್ರು ಏನು ಚೇಂಜಸ್ ಸತ್ಯ ಮಾಡೋದಿಲ್ಲ, ಆಯಿತಾ. ಅವರು ಮಾಡಿರೋ ತಪ್ಪನ್ನು ಅವ್ರು ಒಪ್ಕೊಳ್ಳೋದಿಲ್ಲ. ಓಕೆ, ಸೊ ಓಕೆ ಸ್ಟೂಡೆಂಟ್ಸ್, ಈಗ ನಾನು ಹೇಳ್ತೇನೆ ನೋಡಿ. ಈಗ ಅವ್ರು ಹೇಳಿದ್ದಂಥ ವಿಷಯವನ್ನು ಒಂದಿಷ್ಟು ಇದು ಮಾಡ್ತೇನೆ. ಟೋಟಲ್ ಇಂಜಿನಿಯರಿಂಗ್ ಕಾಲೇಜಸ್ ಎಷ್ಟಿರುತ್ತೆ ಕೇಳಿದರೆ 245 ಇಂಜಿನಿಯರಿಂಗ್ ಕಾಲೇಜಸ್ ಇದೆ ಸ್ಟೂಡೆಂಟ್ಸ್, 245. ಓಕೆ, ಇದನ್ನು ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್, AICTE ಅಂತ ಕರೀತಾರೆ. ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅವರು ಇದನ್ನು ಅಪ್ರೂವ್ ಮಾಡಬೇಕು. ಸೊ ಅವರು AICTE ಥ್ರೂ 245 ಇಂಜಿನಿಯರಿಂಗ್ ಕಾಲೇಜಸ್ ಇದೆ ಕರ್ನಾಟಕದಲ್ಲಿ. ನಾನು ಹೇಳ್ತಾ ಇರೋದು ಇನ್ನು ಕರ್ನಾಟಕ. ಓಕೆ, ಸೊ ಟೋಟಲ್ ಆಗಿ ಈ ಇಯರ್ ಒಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, ಇಸ್ ಅ ವೆರಿ ಗುಡ್ ನ್ಯೂಸ್. ನಾನು ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಹೇಳಿದ್ದಾರೆ ಏನಂತ ಕೇಳಿದ್ರೆ, ಲಾಸ್ಟ್ ಇಯರು 1,24,551. ಈ 245 ಕಾಲೇಜಸ್ ಅಂದರೆ ಎಲ್ಲದೂ ಇದೆ. ಇದರಲ್ಲಿ ಗೌರ್ಮೆಂಟ್ ಕಾಲೇಜ್ ಇದೆ, ಪ್ರೈವೇಟ್ ಇದೆ, ಏಡೆಡ್ ಇದೆ, ಅನ್ಏಡೆಡ್ ಇದೆ, ಯೂನಿವರ್ಸಿಟೀಸ್ ಇದೆ, ಎಲ್ಲದೂ ಇದೆ. 1,24,551 ಸೀಟ್ಸ್ ಇದ್ದಿತ್ತು.
2022-23 ಅಕಾಡೆಮಿಕ್ ಇಯರಲ್ಲಿ ಈ ವರ್ಷ 1,32,309 ಸೀಟ್ಸಿಗೆ ಇನ್ಕ್ರೀಸ್ ಆಗಿದೆ. ಅಂದರೆ ನಿಯರ್ಲಿ ಏನು ಹೇಳ್ಬೋದು, ಒಂದು 8,000 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಮೋರ್ ದ್ಯಾನ್ 8,000 ಸೀಟ್ಸ್ ಇನ್ಕ್ರೀಸ್ ಆಗಿದೆ ಸ್ಟೂಡೆಂಟ್ಸ್. ಕರೆಕ್ಟಾ? 8,000 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಎವ್ರಿ ಟೈಮ್ ಅದು 6,000 to 7,000 ಮಾಡ್ತಾರೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನೆ 5,000 ಸೀಟ್ಸ್ಗಳು ಮಿನಿಮಮ್ ಇನ್ಕ್ರೀಸ್ ಆಗುತ್ತಂತ. ಸೊ 8,000 ಸೀಟ್ಸನ್ನು ಇನ್ಕ್ರೀಸ್ ಮಾಡಿದೆ. ದಿಸ್ ಇಸ್ ಗುಡ್ ನ್ಯೂಸ್. ಅದರಲ್ಲೂ ನನ್ನ ಪ್ರಕಾರ ಜಾಸ್ತಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸೀಟ್ಸನ್ನು ಇನ್ಕ್ರೀಸ್ ಮಾಡಿರ್ತಾರೆ. ಅದಿನ್ನು ಗೊತ್ತಿಲ್ಲ, ಸೀಟ್ ಮ್ಯಾಟರ್ ರಿಲೀಸ್ ಆದಮೇಲೆ ನಮ್ಗೆ ಗೊತ್ತಾಗುತ್ತೆ. ಫೈನ್, ಓಕೆ. ಇದೊಂದು ಗುಡ್ ನ್ಯೂಸ್. ಇದು ನಮ್ಗೆ ಗೊತ್ತಿರಲಿಲ್ಲ, ಸೀಟ್ ಮ್ಯಾಟರ್ ರಿಲೀಸ್ ಆಗೋರು ನಾವು ವೆಯ್ಟ್ ಮಾಡಬೇಕಿತ್ತು. ಬಟ್ ಇದೊಂದು ಒಳ್ಳೆ ನ್ಯೂಸ್, ಆಯಿತಾ? ಇದೊಂದು. ಆಮೇಲೆ ಇನ್ನೊಂದು ಹೇಳಿದ್ದಾರೆ, ನೀವೀಗ ಮ್ಯಾನೇಜ್ಮೆಂಟ್ ಕೋಟಾ ಫಿಲ್ ಆಗ್ತಾ ಇದೆ, ಎಲ್ಲರೂ ಆಲ್ರೆಡಿ ಮ್ಯಾನೇಜ್ಮೆಂಟ್ ಸೇರ್ಕೊಳ್ತಾ ಇದ್ದಾರೆ, ನಾವು ಮ್ಯಾನೇಜ್ಮೆಂಟ್ ಸೇರಬೇಕಾ ಅಂತ ಕೆಲವರಿಗೆ ಒಂದು ಡೌಟ್ ಇದೆ ಅಲ್ವಾ? ಇಲ್ಲಿ ನೋಡಿ, ಗೌರ್ಮೆಂಟ್ ಕಾಲೇಜಲ್ಲಿ ಯಾವ್ಯಾವ ಗೌರ್ಮೆಂಟ್ ಕಾಲೇಜ್ ಇದೆಯಲ್ಲ, ಇಂಜಿನಿಯರಿಂಗ್ ಕಾಲೇಜಸ್, ಅಲ್ಲಿ ಅವ್ರು ಹೇಳಿದ್ದು ಯಾವುದು ನಂದಲ್ಲ, 100% ಮೆರಿಟ್ ಬೇಸ್ಡ್ ಸಿಸ್ಟಮ್ ಇರುತ್ತೆ. ಯಾರ್ಯಾರು ಮೆರಿಟ್ ಬೇಸ್ಡ್ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ಕೊಡ್ತಾರೆ ಗೌರ್ಮೆಂಟ್ ಕಾಲೇಜಲ್ಲಿ. ಓಕೆ. ಆಮೇಲೆ 9 ಏಡೆಡ್ ಕಾಲೇಜಸ್ ಇದೆಯಂತೆ. 9 ಏಡೆಡ್ ಕಾಲೇಜಸ್ ಇದೆಯಂತೆ. ಈ 9 ಏಡೆಡ್ ಕಾಲೇಜಲ್ಲಿ 95% ಮೆರಿಟ್ ಬೇಸ್ಡ್ ಇರುತ್ತೆ, ಅಂದರೆ ಥ್ರೂ ಗೌರ್ಮೆಂಟ್. 5% ಯಾವುದು ಮ್ಯಾನೇಜ್ಮೆಂಟ್ ಕೋಟಾ ಥ್ರೂ ಹೋಗುತ್ತಂತೆ, ಆಯಿತಾ? ಅದಾದಮೇಲೆ ಇನ್ನು ಪ್ರೈವೇಟ್ ಕಾಲೇಜ್ ಇದೆಯಲ್ಲ, ಏಡೆಡ್ ಬಿಟ್ಟು ಪ್ರೈವೇಟ್ ಕಾಲೇಜಸ್ ಇದೆಯಲ್ಲ, ಇದರಲ್ಲೂ ಹಾಗೆ 45% ಸೀಟ್ ಅನ್ನೋದು ಥ್ರೂ ಗೌರ್ಮೆಂಟಿಂದನೇ ಫಿಲ್ ಆಗಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಕಾಮಿಡ್-ಕೆಗೆ 30% ಸೀಟ್ಸ್ಗಳು ಬರಲೇಬೇಕು ಸ್ಟೂಡೆಂಟ್ಸ್. ಕಾಮಿಡ್-ಕೆಗೆ ಉಳಿದಿದ್ದು 25% ಇದೆಯಲ್ಲ, ಅದನ್ನು ಅವರು ಮ್ಯಾನೇಜ್ಮೆಂಟ್ ಕೋಟಾ ಅಂತ ಮಾಡ್ತಾರೆ, ಆಯಿತಾ? ಈವನ್ ಪ್ರೈವೇಟ್ ಕಾಲೇಜ್ಗಳಲ್ಲೂ ಕೂಡ ಇದಿಷ್ಟು ಆಗಲೇಬೇಕು. ಅಂದರೆ ಕಾಮಿಡ್-ಕೆಗೆ ಎಷ್ಟು ಸೀಟ್ಗಳನ್ನು ಅವ್ರು ಕೊಡಬೇಕು ಅಷ್ಟು ಕೊಡಲೇಬೇಕು. ಗೌರ್ಮೆಂಟಿಗೆ ಎಷ್ಟು ಸೀಟ್ಸ್ಗಳನ್ನ ಕೊಡಬೇಕು ಅದು ಕೊಡಲೇಬೇಕು. ಅಂದರೆ KCET ಕೌನ್ಸಿಲಿಂಗಿಗೆ ಅದಿಷ್ಟು ಸೀಟ್ಸ್ಗಳು ಬರಲೇಬೇಕು. ಈ ಒಂದು ಅವ್ರು ಮ್ಯಾನೇಜ್ಮೆಂಟಿಗೆ ಫಿಲ್ ಆಗ್ತಿದೆ ಅಂತ ಅಂದ್ಕೊಂಡು ನೀವು ಸರ್ ಮೋರ್ ನಂಬರ್ ಆಫ್ ಮ್ಯಾನೇಜ್ಮೆಂಟ್ ಸೀಟ್ಸ್ ಇಲ್ಲ, ಆಗೋದಿಲ್ಲ. ಓನ್ಲಿ 25% ಸೀಟ್ಸ್ಗಳು ಮಾತ್ರ ಮ್ಯಾನೇಜ್ಮೆಂಟ್, ಉಳಿದದ್ದು ಕಾಮಿಡ್-ಕೆಗೆ ಬರಬೇಕು, ಉಳಿದದ್ದು ಗೌರ್ಮೆಂಟಿಗೆ ಬರಲೇಬೇಕು. ಅರ್ಥ ಆಯ್ತಾ? ಅಂದರೆ 100 ಸೀಟ್ಸ್ ಇದ್ದರೆ ಅದ್ರ 45 ಸೀಟ್ಗಳು ಗೌರ್ಮೆಂಟ್ ಥ್ರೂ KCET, 30 ಸೀಟ್ಗಳು ಕಾಮಿಡ್-ಕೆ ಹೋಗುತ್ತೆ, ಉಳಿದಂಥ 25 ಸೀಟ್ಗಳು ಮ್ಯಾನೇಜ್ಮೆಂಟಿಗೆ ಹೋಗುತ್ತೆ. ಅರ್ಥ ಆಯ್ತಾ? ನನ್ನ ಪ್ರಕಾರ ಈ ಟೈಮ್ ಕಾಮಿಡ್-ಕೆ ಬೇಗ ಮಾಡ್ತಾರೆ. ಯಾಕಂತ ಕೇಳಿದ್ರೆ ಕಾಮಿಡ್-ಕೆಲಿ ಇನ್ ಕೇಸ್ ಸೀಟ್ಗಳು ಉಳಿದ್ರೆ ಅದನ್ನು KCET-ಗೆ ಇದು ಮಾಡ್ಬೋದು, ಏನು ಮಾಡ್ಬೋದು, ಅವರಿಗೆ ಸರೆಂಡರ್ ಮಾಡ್ಬೋದು. ಸೊ ದಟ್ KCET ಥ್ರೂ ಅದನ್ನು ಫಿಲ್ ಮಾಡ್ಬೋದು. ಇಲ್ಲದಿದ್ರೆ ಹಾಗೆ ಉಳಿತದಲ್ವಾ? ಅದಕ್ಕೆ ಕಾಮಿಡ್-ಕೆ ಫಸ್ಟ್ ಆಗುತ್ತಂತ ನನ್ನ ಅನಿಸಿಕೆ. ಓಕೆ, ವಿ ಡೋಂಟ್ ನೋ ಅಬೌಟ್ ದ್ಯಾಟ್. ಅದಿನ್ನೂ ಗೊತ್ತಾಗಬೇಕಷ್ಟೇ. ಓಕೆ, ಇದಿಷ್ಟು ಗೊತ್ತಾಯ್ತಲ್ಲ, ಇದಿಷ್ಟು ಗೊತ್ತಾಗಿದೆ ಅಂತ ಅಂದ್ಕೊಳ್ತೇನೆ. ಈವನ್ ಪ್ರೈವೇಟ್ ಯೂನಿವರ್ಸಿಟಿಯಲ್ಲೂ ಕೂಡ 40% ಗೌರ್ಮೆಂಟಿಗೆ ಹೋಗುತ್ತೆ. ಓಕೆ, ಪ್ರೈವೇಟ್ ಯೂನಿವರ್ಸಿಟಿಯಲ್ಲೂ ಕೂಡ ಯೂನಿವರ್ಸಿಟಿ ಯಾವ್ಯಾವ ಪ್ರೈವೇಟ್ ಯೂನಿವರ್ಸಿಟಿ ಇದೆಯಲ್ಲ ಅಲ್ಲೂ ಕೂಡ 40% ಗೌರ್ಮೆಂಟ್ ಥ್ರೂನೇ ಇರಬೇಕು. ಎನಿವೇ ಅವರದ್ದು ಏನು ಸ್ವಂತ ಇದು ಎಂಟ್ರೆನ್ಸ್ ಟೆಸ್ಟನ್ನು ಮಾಡ್ಬೋದು. ಲೈಕ್ ಈಗ PESಸಲ್ಲಿದೆ, RVಯಲ್ಲಿದೆ, ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ ಇದೆಯಲ್ಲ, ಕ್ರೈಸ್ಟಲ್ಲಿದೆ. ಇದು ಮಾಡಿದ್ರು ಕೂಡ 40% ಸೀಟ್ ಅನ್ನೋದು ಗೌರ್ಮೆಂಟ್ ಥ್ರೂನೇ ಫಿಲ್ ಮಾಡ್ಕೊಳ್ಬೇಕು. ಅರ್ಥ ಆಯ್ತಾ? ಸೊ ಎಷ್ಟೇ ಮ್ಯಾನೇಜ್ಮೆಂಟ್ ಸೀಟ್ಗಳು ಹೋದರೂ ಕೂಡ ಈ 1,24,551 ಸೀಟ್ಸಲ್ಲಿ ಗೌರ್ಮೆಂಟಿಗೆ ಎಷ್ಟು, KCET-ಗೆ ಎಷ್ಟು ಬರಬೇಕು ಬಂದೇ ಬರುತ್ತೆ, ಕಾಮಿಡ್-ಕೆಗೆ ಎಷ್ಟು ಬರಬೇಕು ಬಂದೇ ಬರುತ್ತೆ. 1,24,000 ಅಲ್ಲ, 1,32,000 ಬಂದೇ ಬರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಓಕೆ, ಇದಿಷ್ಟು ಗೊತ್ತಾಗಿದೆ ಅಂತ ಅಂದ್ಕೊಳ್ತಾರೆ. ಮತ್ತು ಮೈನಾರಿಟಿ ಕಾಲೇಜಲ್ಲೂ ಕೂಡ ಮೈನಾರಿಟಿ ಕಾಲೇಜಸ್ಗಳಿದೆ, ಅಲ್ಲೂ ಕೂಡ 40% ಅನ್ನೋದು ಗೌರ್ಮೆಂಟಿಗೆ ಸರೆಂಡರ್ ಮಾಡಲೇಬೇಕು. 40% ಗೌರ್ಮೆಂಟ್ ಥ್ರೂನೇ ಫಿಲ್ ಆಗುತ್ತೆ ಮೈನಾರಿಟಿ ಕಾಲೇಜಲ್ಲೂ ಕೂಡ. ಓಕೆ, ಸೊ ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಓಕೆ, ಈಗ ಈ ಟೈಮು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಫ್ಲೈನ್ ಇಲ್ಲವೇ ಇಲ್ಲ. ನೋ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್. ಲಾಸ್ಟ್ ಟೈಮಲ್ಲಿ ಇದ್ದಿತ್ತು, ಅಂದರೆ ಆನ್ಲೈನ್ ಇದ್ದಿತ್ತು, ಆಫ್ಲೈನ್ ಇದ್ದಿತ್ತು. ನೋ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್. ಇದನ್ನು ನೆನಪಿಟ್ಕೊಳ್ಳಿ. ಯಾಕಂದರೆ ನೀವು ಸ್ಟಾರ್ಟಿಂಗ್ ರಿಜಿಸ್ಟರ್ ಮಾಡುವಾಗಲೇ, ಯಾವುದಕ್ಕೆ KCET-ಗೆ ರಿಜಿಸ್ಟರ್ ಮಾಡುವಾಗಲೇ ನಿಮಗೆ ಎಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಲಿಕ್ಕೆ ಹೇಳಿದ್ದಾರೆ. ಅದು ಆಲ್ರೆಡಿ ಆಲ್ಮೋಸ್ಟ್ ಎಲ್ಲದು ಕೂಡ ಇದಾಗಿದೆ, ಏನೋ ವೆರಿಫಿಕೇಶನ್ ಆಗಿದೆ. ಸೊ ನೋ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್. ಎವ್ರಿಥಿಂಗ್ ಇಸ್ ವೆರಿಫೈಡ್ ಆನ್ಲೈನ್ ಸ್ಟೂಡೆಂಟ್ಸ್, 100% ಆನ್ಲೈನ್. ಮತ್ತು ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ರು, ಹೈದರಾಬಾದ್ ಕರ್ನಾಟಕ ನಾನು ಆವಾಗ ಹಾಕುವಾಗ ಅಪ್ಲೈ ಮಾಡುವಾಗ ನನ್ನ ಹತ್ರ RD ನಂಬರ್ ರಾಂಗ್ ಆಗಿತ್ತು, ಅಥವಾ ನಮ್ಮದು 5 years ಎಕ್ಸ್ಪೈರ್ ಆಗಿತ್ತು, ಆ ಥರ ಹೇಳಿದ್ದಾರೆ. ಇನ್ನು ಮುಂದೆ ಎಡಿಟಿಂಗ್ ಆಪ್ಷನ್ ಇಲ್ಲ ಸ್ಟೂಡೆಂಟ್ಸ್. ಯಾರ್ಯಾರು ಮುಂದೆ ನಮಗೇನಾದರೂ ಇದು ಕೊಡ್ತಾರಾ, ಚಾನ್ಸ್ ಕೊಡ್ತಾರಾ, ಕನ್ನಡ ಮೀಡಿಯಮ್ ರೂರಲ್ ಅಪ್ಲೋಡ್ ಮಾಡ್ಲಿಕ್ಕೆ ಚಾನ್ಸ್ ಕೊಡ್ತಾರಾ ಕೇಳಿದರೆ ನೋ ಚಾನ್ಸ್. ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ಕನ್ನಡ ಮೀಡಿಯಮ್ ರೂರಲ್ ಹೈದರಾಬಾದ್ ಕರ್ನಾಟಕ ಯಾವುದು ಅಪ್ಲೋಡ್ ಮಾಡಲಿಕ್ಕೆ ಇನ್ನು ಮುಂದೆ ಚಾನ್ಸ್ ಕೊಡೋದಿಲ್ಲಂತೆ. ಯಾಕಂದರೆ ಅವ್ರು ಆಲ್ರೆಡಿ ಅಲ್ಲಿ ಸಾಫ್ಟ್ವೇರ್ನ ಸೆಟ್ ಮಾಡಿ ಆಗಿದೆ ಅಂತ. ನೋ ಚಾನ್ಸ್. ನಿಮಗೆ ಕನ್ನಡ ಮೀಡಿಯಮ್ ರೂರಲ್ ಇವಾಗಿದ್ದರೆ ನಾನು ಫಸ್ಟ್ ಅಪ್ಲೋಡ್ ಮಾಡಲಿಲ್ಲ ಇವಾಗ ಮಾಡಬೇಕಂದ್ರೆ ನೋ ಚಾನ್ಸ್. ಅರ್ಥ ಆಯ್ತಾ?
ಮತ್ತೆ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಲ್ಲ. ಯಾರಿಗೆ ಚಾನ್ಸ್ ಕೊಡ್ತಾರೆ ಅಂತ ಕೇಳಿದ್ರೆ ಈ ಲಿಂಗ್ವಿಸ್ಟಿಕ್ ಮೈನಾರಿಟಿ ಬೇಸಿಸ್ ಇದೆಯಲ್ಲ ಅವ್ರಿಗೆ ಕೊಡ್ಬೋದಂತೆ. ಯಾಕಂದ್ರೆ ಅದು ಇದಕ್ಕೆ ಅಷ್ಟು ಎಫೆಕ್ಟ್ ಆಗೋದಿಲ್ಲ ಅಂತೆ. ಆಲ್ರೆಡಿ ಅವರು ಸಾಫ್ಟ್ವೇರ್ ಏನು ಇದು ಮಾಡಿದ್ದಾರೆ ನೋಡಿ, ಅದಕ್ಕೆ ಸೆಟ್ ಮಾಡಿದ್ದಾರೆ ನೋಡಿ, ಅದಕ್ಕೆ ಏನು ಎಫೆಕ್ಟ್ ಆಗೋದಿಲ್ಲ ಅಂತೆ. ಅದಕ್ಕೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಬೇಸಿಸ್ ಮೇಲೆ ಅವ್ರಿಗೆ ಕೊಡ್ಬೋದಂತೆ. ಬಟ್ ಈ ಹೈದರಾಬಾದ್ ಕರ್ನಾಟಕ ಕನ್ನಡ ಮೀಡಿಯಂ ರೂರಲ್ ಇದೆಲ್ಲ ತುಂಬಾ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ಸೆಟ್ ಮಾಡಿರ್ತಾರಲ್ಲ, ಅದಕ್ಕೆ ಮತ್ತೆ ಅಪ್ಲೋಡ್ ಮಾಡ್ಲಿಕ್ಕೆ ಚಾನ್ಸ್ ಕೊಡೋದಿಲ್ಲ. ನೋ ಎಡಿಟಿಂಗ್ ಆಪ್ಷನ್. ಓಕೆ, ರಿಸಲ್ಟ್ಗಿಂತ ಮುಂಚೆ 3 times ಬಿಟ್ಟಿದ್ರಂತೆ. ಸೊ ಆವಾಗಲೇ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇನ್ನು ಮುಂದೆ ನಿಮ್ಮ ಯಾವ ಡಾಕ್ಯುಮೆಂಟ್ ಅನ್ನು ಅವರು ಅಪ್ಲೋಡ್ ಮಾಡಲಿಕ್ಕೆ ಕೊಡೋದಿಲ್ಲ. ಆಯ್ತಾ, ಇದು ಅವರೇ ಹೇಳಿದ್ದು, ನಾನು ಹೇಳಿದ್ದಲ್ಲ. ಓಕೆ, ಇದಾದ್ಮೇಲೆ ಸ್ಟೆಪ್ಸ್ ಏನಂತ ಕೇಳಿದ್ರೆ ಮುಂದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬಿಡ್ತಾರೆ ನೆಕ್ಸ್ಟ್ ವೀಕ್. ನನ್ನ ಪ್ರಕಾರ ನೆಕ್ಸ್ಟ್ ವೀಕ್ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಏನೆಲ್ಲ ಇರುತ್ತೆ ಅಂತ ಕೇಳಿದ್ರೆ ನಿಮಗೆ ಯಾವ ಯಾವ ಕ್ಯಾಟಗರಿಗೆ ಎಷ್ಟು ಪರ್ಸೆಂಟೇಜ್ ರಿಸರ್ವೇಷನ್ ಇದೆ, ಯಾವ ಕಾಲೇಜಲ್ಲಿ ಯಾವ್ದು ಕೋರ್ಸ್ ಇದೆ ಅದೆಲ್ಲದೂ ಗೊತ್ತಾಗುತ್ತೆ. ಯಾವ ಕೋರ್ಸ್ ಇದೆ, ಎಷ್ಟು ಸೀಟ್ಸ್ ಇದೆ, ಯಾವ ಕ್ಯಾಟಗರಿಗೆ ಎಷ್ಟು ರಿಸರ್ವೇಷನ್ ಇದೆ, ಯಾವ ಕಾಲೇಜಲ್ಲಿ, ಅದೆಲ್ಲದ್ರ ಬಗ್ಗೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗುತ್ತೆ. ಅರ್ಥ ಆಯ್ತಾ? ಅದು ನೆಕ್ಸ್ಟ್ ವೀಕ್ ರಿಲೀಸ್ ಮಾಡ್ತಾರೆ ಸೀಟ್ ಮ್ಯಾಟ್ರಿಕ್ಸ್. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನು ರಿಲೀಸ್ ಮಾಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನು ರಿಲೀಸ್ ಮಾಡಿ ಅದರಲ್ಲಿ ಒಂದು ನಿಮಗೆ ಪಾಸ್ವರ್ಡ್ ತರ ಇರುತ್ತೆ. ಆಯ್ತಾ, ಆ ಪಾಸ್ವರ್ಡ್ ಯೂಸ್ ಮಾಡಿ ಲಾಗಿನ್ ಆಗಬೇಕು. ನೆಕ್ಸ್ಟ್ ಆಪ್ಷನ್ ಎಂಟ್ರಿ. ಓಕೆ, ಇದು ನೆಕ್ಸ್ಟ್ ವೀಕ್ ಬಿಡ್ತಾರೆ. ಸೊ ನನ್ನ ಪ್ರಕಾರ ಮೇ ಬಿ ಕೌನ್ಸಿಲಿಂಗ್ ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಳ್ತಾರೆ. ಯಾಕಂದ್ರೆ ನೆಕ್ಸ್ಟ್ ವೀಕ್ ಮಿಡ್ ಅಲ್ಲಿ ಬಿಟ್ಟರೆ ಯಾವುದು ಸೀಟ್ ಮ್ಯಾಟ್ರಿಕ್ಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬಿಟ್ಟರೆ ಅದ್ರ ನೆಕ್ಸ್ಟ್ ವೀಕ್ ಇಂದ ನಿಮ್ಗೊಂದು 4-5 days ಏನ್ ಮಾಡ್ತಾರೆ, ಹೋಮ್ ವರ್ಕ್ ಮಾಡ್ಕೊಳ್ಳಿಕ್ಕೆ ಇದು ಮಾಡ್ತಾರೆ. ನೀವು ಕಾಲೇಜ್ ಲಿಸ್ಟ್ ಅನ್ನ ಮಾಡಬೇಕು, ಕೋರ್ಸ್ ಅನ್ನು ಲಿಸ್ಟ್ ಮಾಡಬೇಕು, ಅದ್ರ ಬಗ್ಗೆ. ಸೊ ಇದು ಸೀಟ್ ಮ್ಯಾಟ್ರಿಕ್ಸ್ ಡಾಕ್ಯುಮೆಂಟ್ಸ್ ನೆಕ್ಸ್ಟ್ ವೀಕ್ ಬಿಡ್ತಾರೆ ಸ್ಟೂಡೆಂಟ್ಸ್. ಆಯ್ತಾ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬಿಟ್ಟಾದ್ಮೇಲೆ ಏನಾಗುತ್ತೆ ಹೇಳಿ, ನಿಮಗೆ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ, ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಅದಾದ್ಮೇಲೆ ಫಸ್ಟ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್. ಗೊತ್ತಾಯ್ತಲ್ಲ, ಇದು ಫಸ್ಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ಅಥವಾ ಥರ್ಡ್ ರೌಂಡ್ ಅಂದ್ರೂ ನೋ ಪ್ರಾಬ್ಲಮ್. ಆಯ್ತಾ, ಈ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಸಿಕ್ಕಿರೋ ಕಾಲೇಜ್ಗಳು ನಿಮಗೆ ಫೈನಲ್ ಅಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಇದು ಚೇಂಜ್ ಆಗ್ಬೋದು, ಹಾಗೇನೂ ಇರ್ಬೋದು. ಯಾಕೆ ಇದು ಚೇಂಜ್ ಆಗುತ್ತೆ? ನನ್ನ ಪ್ರಕಾರ ಹೆಚ್ಚಿನ ಟೈಮಲ್ಲಿ ಚೇಂಜ್ ಆಗುತ್ತೆ. ಯಾಕಂದ್ರೆ ಮಾಕ್ ಅಲಾಟ್ಮೆಂಟ್ ಆದ ನಂತರ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಚೇಂಜಸ್ ಮಾಡ್ತಾರೆ, ಪಕ್ಕಾ ಮಾಡ್ತಾರೆ. ಮೇಲ್ಗಡೆ ಮಾಡೋದು, ಕೆಳಗಡೆ ಮಾಡೋದು, ಅಥವಾ ಎಕ್ಸ್ಟ್ರಾ ಆ್ಯಡ್ ಮಾಡೋದು, ಆವಾಗ ನಿಮಗೆ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಸೊ ಮಾಕ್ ಅಲಾಟ್ಮೆಂಟ್ ಮೋಸ್ಟ್ ಆಫ್ ದ ಟೈಮ್ ಚೇಂಜ್ ಆಗುತ್ತೆ, ಮೋಸ್ಟ್ ಆಫ್ ದ ಟೈಮ್ ಅಲ್ಲ, ಕೆಲವೊಂದು ಟೈಮ್ ಚೇಂಜ್ ಆಗದೇನೆ ಇರ್ಬೋದು, ಅದೇ ಬರ್ಬೋದು. ಬಟ್ ಮಾಕ್ ಅಲಾಟ್ಮೆಂಟ್ನ ಫೈನಲ್ ಅಂತ ಕನ್ಸಿಡರ್ ಮಾಡಬೇಡಿ. ಮತ್ತೆ ಸೀಟನ್ನು ಇದು ಮಾಡುವಾಗ, ಏನು ಆಪ್ಷನ್ ಎಂಟ್ರಿ ಮಾಡುವಾಗ ನಂಬರ್ ಆಫ್ ಆಪ್ಷನ್ಸ್ನ ಹಾಕ್ಬೋದು. ನೀವು ಎಷ್ಟು ಕಾಲೇಜ್ ಕೂಡ ಹಾಕ್ಬೋದು, ಎಷ್ಟು ಕೋರ್ಸಸ್ ಕೂಡ ಹಾಕ್ಬೋದು. ಹಾಗಂತ ನಂಗೆ ಸಿಗೋ ಕಾಲೇಜ್ಗಳಿಂದ ಮಾತ್ರ ಹಾಕೋದಲ್ಲ. ಈ ಪ್ರೀವಿಯಸ್ ಈಗ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಇದು ಮಾಡುವಾಗ, ಏನು ಇದನ್ನ ಬಿಡುವಾಗ ಏನು ಹೇಳ್ತಾರೆ, ವೇಟ್, ನಿಮ್ಗೆ ಈಗ ಕಟ್ ಆಫ್ ಅನ್ನ ಬಿಡುವಾಗ ಅವ್ರು ಯಾವುದು ಇದನ್ನ ಬಿಡೋದಿಲ್ಲ. ಐ ಮೀನ್ ಟು ಸೇ ಕಟ್ ಆಫ್, ಪ್ರೀವಿಯಸ್ ಇಯರ್ ಕಟ್ ಆಫ್ ನೋಡ್ಕೊಂಡೆ ನೀವು ಇದು ಮಾಡ್ಬೇಕು. ಅರ್ಥ ಆಯ್ತಾ? ಪ್ರೀವಿಯಸ್ ಇಯರ್ ಕಟ್ ಆಫ್ ಅನ್ನ ನೋಡ್ಕೊಂಡೆ ನೀವು ಕಾಲೇಜನ್ನು ಲಿಸ್ಟ್ ಮಾಡಬೇಕು. ಪ್ರೀವಿಯಸ್ ಇಯರ್ ಕಟ್ ಆಫ್ ಪ್ರಕಾರ ನಿಮ್ಗೆ ಯಾವ್ದೊಂದು ಕಾಲೇಜಲ್ಲಿ ಸಿಕ್ಕಿದೆ ಅದನ್ನು ಮಾತ್ರ ಹಾಕೋದಲ್ಲ. ನಿಮ್ಮ ಆಪ್ಷನ್ ಎಂಟ್ರಲ್ಲಿ ನಿಮ್ಗೆ ಸಿಗದೇ ಇರೋ ಕಾಲೇಜನ್ನು ಹಾಕಬೇಕು. ಯಾಕಂದ್ರೆ ಎಷ್ಟು ಕೂಡ ಹಾಕ್ಬೋದಲ್ಲ ನೀವು. ನಿಮ್ಗೆ ಸಿಗದೇ ಇರೋ ಕಾಲೇಜನ್ನು ಹಾಕಬೇಕು, ನಿಮ್ಗೆ ಸಿಗೋ ಕಾಲೇಜನ್ನು ಹಾಕಬೇಕು, ಪ್ಲಸ್ ಲಾಸ್ಟ್ ಇಯರ್ ನಿಮ್ಮ ರ್ಯಾಂಕ್ಗಿಂತ ಜಾಸ್ತಿ ಯಾವ್ದು ಬಂದಿದೆ ಅದಕ್ಕೂ ಹಾಕ್ಬೇಕು ಸ್ಟೂಡೆಂಟ್ಸ್. ಆಯ್ತಾ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಬರೀ ನಿಮಗೆ ನಂಗೆ ಇದು ಮಾತ್ರ ಸಿಗುತ್ತೆ ಅದನ್ನ ಮಾತ್ರ ಹಾಕ್ತೇನೆ ಹಾಗೆ ಮಾಡಬೇಡಿ. ದೇರ್ ಇಸ್ ಅ ಚಾನ್ಸ್. ಯಾಕಂದ್ರೆ 10,000 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಸೊ ಎಲ್ಲ ಕಾಲೇಜಸ್ಗಳನ್ನು ಹಾಕಿ. ಆಯ್ತಾ, ಯಾವಾಗ ಆಪ್ಷನ್ ಎಂಟ್ರಿಯಲ್ಲಿ. ಓಕೆ, ಮತ್ತೆ ಲೇಟ್ ಆಗಿದೆ ಅಂತ ಕೇಳಿದ್ರು ಕೆಲವೊಂದು ಸ್ಟೂಡೆಂಟ್ಸ್. ಹೇಳ್ತಾ ಇದ್ದಾರೆ ಸರ್ ಈ ವರ್ಷ ತುಂಬಾ ಲೇಟ್ ಆಗಿದೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಅವರೇ ಕೊಟ್ಟಿದ್ದಂತ ಎಕ್ಸ್ಪ್ಲನೇಷನ್ ಇದು. ಲೇಟ್ ಏನು ಆಗಲಿಲ್ಲ ಅಂತೆ. ಲಾಸ್ಟ್ ಇಯರ್ VTU ಸ್ಟಾರ್ಟ್ ಆಗಿದ್ದು 15th ಸೆಪ್ಟೆಂಬರ್ ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿದ್ದು. ಅರ್ಥ ಆಯ್ತಾ? ಸೊ ಲೇಟ್ ಆಗಿಲ್ಲ ಸ್ಟೂಡೆಂಟ್ಸ್. ಯಾಕಂತ ಕೇಳಿದ್ರೆ ಇದು ಅವ್ರು ಹೇಳಿದ್ದು, ಇದು ಜೂನ್, ಜುಲೈ, ಆಗಸ್ಟ್ ಇನ್ನೂ ಇದೆ, 15th ಸೆಪ್ಟೆಂಬರ್. ಸೊ ನಿಮಗೆ ನನ್ನ ಪ್ರಕಾರ ಸೆಪ್ಟೆಂಬರ್ 1st ಆಗಿ ಕಾಲೇಜ್ ಸ್ಟಾರ್ಟ್ ಆಗ್ಬೋದು. ಸೆಪ್ಟೆಂಬರ್ 1st ಅಥವಾ ಆಗಸ್ಟ್ ಎಂಡ್ ಅಲ್ಲಿ ನಿಮಗೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಆಯ್ತಾ? ಸೊ 15th ಸೆಪ್ಟೆಂಬರ್ ಲಾಸ್ಟ್ ಟೈಮ್ ಸ್ಟಾರ್ಟ್ ಆಗಿದ್ದು. ಸೊ ಅವ್ರು ಹೇಳ್ತಾರೆ ಲೇಟ್ ಆಗಿಲ್ಲ, ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋದು ಬೇಡ. ಮತ್ತೆ 7th ಪಾಯಿಂಟ್ ಏನಂತ ಕೇಳಿದ್ರೆ, ನೀಟ್ ಮತ್ತೆ CET 2 ಕಂಬೈಂಡ್ ಆಗುತ್ತೆ. CET 2 ಕಂಬೈಂಡ್ ಇದು ಮಾಡ್ತಾರೆ, ಏನು ಕೌನ್ಸಿಲಿಂಗ್ ಮಾಡ್ತಾರೆ. ಯಾಕಂತ ಕೇಳಿದ್ರೆ ನೀಟಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ನೀಟು ಬರೆದಿದ್ದಾರೆ, KCET ಬರೆದಿರ್ತಾರೆ. ಅವ್ರು ಹೇಳಿದಂಥ ಎಕ್ಸ್ಪ್ಲನೇಷನ್ ಏನಂತ ಕೇಳಿದ್ರೆ, ಈಗ KCET ನಾವು ಬೇಗ ಮಾಡಿದ್ರೆ ನೀಟನ್ನು ಬಿಟ್ಟು KCETಯಲ್ಲಿ ಇಲ್ಲಿ ಸೀಟ್ ಆದರೆ ಅವ್ರು ಆಮೇಲೆ ಮತ್ತೆ ನೀಟಿಗೆ ಅಲ್ಲೂ ಕೂಡ ಹೋಗ್ತಾರೆ. ಇಲ್ಲಿ KCETಲಿ ಆಗಿರೋ ಸೀಟ್ಗಳನ್ನು ಅವ್ರು ಬಿಟ್ಟು ಬಿಡ್ತಾರೆ. ಆವಾಗ ಇನ್ನೊಬ್ಬ ಯಾರೋ ಒಳ್ಳೆ ರ್ಯಾಂಕ್ ಇರುವಂಥ ನೆಕ್ಸ್ಟ್ ಸ್ಟೂಡೆಂಟ್ಗೆ ಅದು ಆಗ್ಬೋದಿತ್ತೇನೋ. ಬಟ್ ಅವನು ನೀಟು ಬರೆದಂಥ ಸ್ಟೂಡೆಂಟು ಇಲ್ಲೂ ಅಟೆಂಡ್ ಮಾಡಿ ಅಲ್ಲೂ ಅಟೆಂಡ್ ಮಾಡಿದರೆ ಇಲ್ಲಿ ವೇಸ್ಟ್ ಆಗುತ್ತೆ ಸೀಟ್. ಒಳ್ಳೆ ಬೆಟರ್ ರ್ಯಾಂಕ್ ಇರೋ ಸ್ಟೂಡೆಂಟಿಗೆ ಈ ಇಂಜಿನಿಯರಿಂಗಲ್ಲಿ ಸೀಟ್ ಸಿಗ್ಬೋದಿತ್ತೇನೋ. ಬಟ್ ಅವನು ಇಲ್ಲೂ ಬಂದು ಅಲ್ಲೂ ಬಂದು ಎರಡೂ ಕೂಡ ಕನ್ಫ್ಯೂಷನ್ ಆಗಬಾರ್ದು ಅಂತ 2 ಕಂಬೈಂಡ್ ಮಾಡ್ತಾರೆ. ಅವನು ಒಂದು ವೇಳೆ ಇನ್ ಕೇಸ್ ಅವನಿಗೆ ನೀಟಲ್ಲೇ ಡೈರೆಕ್ಟ್ ಸೀಟ್ ಆದರೆ ಯಾವುದೊಂದು ಹುಡುಗ ಅಥವಾ ಹುಡುಗಿ ಅವಳಿಗೆ ಅಥವಾ ಅವನಿಗೆ
ಮೆಡಿಕಲ್ ಸೀಟ್ ಆದರೆ ಅವನು ಅಲ್ಲಿಗೆ ಹೋಗ್ತಾನೆ. ಸೊ ಇಲ್ಲಿ ಸೀಟಿನ ಡ್ರಾಪ್ ಮಾಡ್ತಾನೆ. ಆವಾಗ ಆ ಕಾಲೇಜು ಬೆಟರ್ ಕಾಲೇಜ್ ಅನ್ನೋದು ಇನ್ನೂ ಅದೇ ಕಾಸ್ಟಲ್ಲಿರುವಂಥ ಅಥವಾ ಅದೇ ಕ್ಯಾಟಗರಿಲಿರುವಂಥ ಇನ್ನೊಬ್ಬ ಹುಡುಗನಿಗೆ ಸಿಗ್ಬೋದಲ್ಲ ಅಂತ ಇದರಿಂದ ನೀಟ್ ಮತ್ತು ಸಿ ಇ ಟಿ ಇದನ್ನು ನಾನು ಒಪ್ಕೊಳ್ತೇನೆ, ಇದು ಬೆಟರ್ ಇದು ಆಯಿತಾ. ನೀಟ್ ಮತ್ತು ಸಿ ಇ ಟಿನ ಪ್ಯಾರಲ್ ಆಗಿ ಮಾಡ್ತಾರೆ, ಅದಕ್ಕೋಸ್ಕರ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ. ಓಕೆ, ಇದು ಒಳ್ಳೆಯದು, ಇದು ನಾನು ಇದರ ಬಗ್ಗೆ ಮಾತಾಡೋದಿಲ್ಲ. ಯಾಕಂತ ಕೇಳಿದ್ರೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಅಲ್ಲೂ ಬರ್ತಾರೆ, ಆವಾಗ ನಿಮಗೆ ಓನ್ಲಿ ಸಿ ಇ ಟಿನೇ ನಂಬ್ಕೊಂಡಿರೋ ಸ್ಟೂಡೆಂಟ್ಸ್ಗಳಿಗೆ ಅಲ್ಲಿ ಸ್ವಲ್ಪ ಇದಾಗುತ್ತೆ. ಓಕೆ, ಒಂದು ವೇಳೆ ನೀಟಿಗೆ ಹೋದರೆ ಅವ್ರ ರ್ಯಾಂಕ್ ಅನ್ನೋದಲ್ಲಿ ಡ್ರಾಪ್ ಆಗುತ್ತೆ, ನೆಕ್ಸ್ಟ್ ರ್ಯಾಂಕ್ ಒಬ್ಬ ಸ್ಟೂಡೆಂಟ್ ಸಿಗುತ್ತಲ್ಲ ಅದಕ್ಕೋಸ್ಕರ, ಬೆಟರ್ ಕಾಲೇಜ್ ಸಿಗುತ್ತಲ್ಲ ಅದಕ್ಕೋಸ್ಕರ. ಓಕೆ, ಸೊ ಮತ್ತೊಂದು ನೀವು ಪ್ರೀವಿಯಸ್ ಇಯರ್ ಕಟ್ ಆಫ್ ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಕು. ಆಪ್ಷನ್ ಎಂಟ್ರಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್, ಹೋಮ್ವರ್ಕ್ ಮಾಡಲೇಬೇಕು ಸ್ಟೂಡೆಂಟ್ಸ್. ವಿದೌಟ್ ಹೋಮ್ವರ್ಕ್ ಆಪ್ಷನ್ ಎಂಟ್ರಿಗೆ ಹೋಗಬೇಡಿ ಆಯಿತಾ. ಆ್ಯಂಡ್ ಅದನ್ನು ಹೇಳಿದ್ದೆ ನಾನು, ಎನ್ ನಂಬರ್ ಆಫ್ ಕಾಲೇಜಸ್ಸನ್ನು ನೀವು ಹಾಕ್ಬೋದು, ಇರುವಂಥ ಎಲ್ಲ ಕಾಲೇಜಸ್ಸನ್ನು ಹಾಕ್ಬೋದು, ಇರುವಂಥ ಎಲ್ಲ ಕೋರ್ಸಸ್ಗಳನ್ನು ಹಾಕ್ಬೋದು. ಎಷ್ಟು ಕಾಲೇಜಸ್ಗಳಿದೆ ಪೂರ್ತಿ ಕಾಲೇಜನ್ನು ನಿಮ್ಮ ಆಪ್ಷನ್ ಎಂಟ್ರಿ ಹಾಕ್ಬೋದು, ಅಥವಾ ಪೂರ್ತಿ ಕೋರ್ಸ್ಗಳನ್ನು ಕೂಡ ಹಾಕ್ಬೋದು, ಎನ್ ನಂಬರ್ ಆಫ್. ಅರ್ಥ ಆಯ್ತಾ? ಅದಾದಮೇಲೆ ಇನ್ನು ಕರ್ನಾಟಕ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಮೆರಿಟ್ ಲಿಸ್ಟ್ ಕೊಡಿ ಅಂತ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ ಹೇಳ್ತಾ ಇರ್ತಾರೆ. ಹಾಗೆ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಮೆರಿಟ್ ಲಿಸ್ಟ್ ಕೊಡೋದಿಲ್ಲ ಅವರು, ಅಂದರೆ ಒಂದು ನಂಬರ್ ಕೊಡ್ತಾ ಬರ್ತಾರೆ, ಸೀರಿಯಲ್ ನಂಬರ್. ಕರ್ನಾಟಕದಲ್ಲಿ ಈಗ ಲೈಕ್ ಮೆರಿಟ್ ಲಿಸ್ಟ್ ತರನೇ ಆಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಪ್ಲೇಸ್ ಎಲ್ಲಿದೆ, ನಿಮಗೆ ಯಾವ ಕಾಲೇಜ್ ಆಗ್ಬೋದು ಮೆಡಿಕಲ್ ಕಾಲೇಜು, ಅದ್ರ ಬಗ್ಗೆನೂ ಹೇಳಿದ್ದಾರೆ ಆಯಿತಾ. ಅದಾದ ನಂತರ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಕೇಳಿದ್ದಾರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅಥವಾ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಅವ್ರು ಹೇಳಿದ್ದು ನನಗೆ ಗೊತ್ತಿಲ್ಲ. ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಯಾರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಕೇಳಿದ್ರೆ ಫೇಲ್ಡ್ ಸ್ಟೂಡೆಂಟಿಗೋಸ್ಕರ ಕೊಟ್ಟಿದ್ದಂತೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಫಾರ್ ಸ್ಟೇಟ್ ಸ್ಟೂಡೆಂಟ್. ಬಟ್ ನಾನು ಇದನ್ನು ಒಪ್ಪೋದಿಲ್ಲ. ಇದು ಯಾಕಂತ ಕೇಳಿದ್ರೆ ಸೆಕೆಂಡ್ ಎಕ್ಸಾಮಲ್ಲಿ ಬಂದಿರೋ ಮಾರ್ಕ್ಸನ್ನು ಅವ್ರು ಅಪ್ಡೇಟ್ ಮಾಡ್ತಾರೆ. ಇಲ್ಲಿ ನಿಜವಾಗಿ ಇದು ಒಳ್ಳೇದಲ್ಲ, ಯಾಕಂದ್ರೆ ಇಷ್ಟು ವರ್ಷ ಇಲ್ಲದೆ ಇರೋದು ಇದು ಹೊಸದಾಗಿ ಯಾಕೆ ಮಾಡಬೇಕು, ಫೇಲ್ಡ್ ಸ್ಟೂಡೆಂಟಿಗೆ ಮಾತ್ರ ಕೊಡ್ಬೋದಿತ್ತಲ್ಲ ಸೆಕೆಂಡ್ ಸ್ಟೂಡೆಂಟ್, ಇದು ಯಾಕೆ ಅಪ್ಗ್ರೇಡ್ ಮಾಡ್ಲಿಕ್ಕೆ ಕೊಟ್ಟಿದ್ರು, ಇದು ನಿಜವಾಗಿ ಒಳ್ಳೇದಲ್ಲ ಆಯಿತಾ. ಯಾಕಂದ್ರೆ ತುಂಬ ಸ್ಟೂಡೆಂಟ್ಸ್ಗಳಿಗೆ ಇದರಿಂದ ಮೋಸ, ಅಂದರೆ ಒಂಥರ ಟೈಮ್ ಸಿಗ್ತಲ್ಲ. ಸಿ ಬಿ ಎಸ್ ಸಿ ಅವ್ರಿಗೆ ಪಾಪ ಮೊದಲೇ ಕಷ್ಟ ಇರುತ್ತೆ, ಪ್ಲಸ್ ಅದಾದ್ಮೇಲೆ ಮತ್ತೆ ಅವ್ರು ಇದು ಮಾಡಬೇಕು, ಎಲ್ಲ ರೀತಿಯಲ್ಲಿ ನಾವು ನೋಡಬೇಕಲ್ಲ. ಅವ್ರು ಹೇಳೋದು ಫೇಲ್ಡ್ ಸ್ಟೂಡೆಂಟಿಗೆ ಮಾಡಿದ್ದು ಅಂತ ಹೇಳ್ತಾರೆ ಆಯಿತಾ. ಬಟ್ ಅದು ಅಷ್ಟು ನನಗೆ ಪ್ರಾಪರ್ ಎಕ್ಸ್ಪ್ಲನೇಷನ್ ಅಂತ ಅನಿಸಿರಲಿಲ್ಲ. ಫೇಲ್ಡ್ ಸ್ಟೂಡೆಂಟಿಗೆ ಬರಲಿಕ್ಕೆ ಹೇಳ್ಬೋದಿತ್ತಲ್ಲ, ಅಥವಾ ಸಪ್ಲಿಮೆಂಟರಿ ಅಂತ ಹೆಸರು ಇಡ್ಬೋದಿತ್ತಲ್ಲ, ಅದನ್ನು ಯಾಕೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಅಂತ ಮಾಡಬೇಕು. ಇವರಿಗೇನು ಮೇ ಬಿ ದುಡ್ಡು ಮಾಡೋ ಐಡಿಯಾ ಇದ್ದಿತ್ತೇನೋ, ಯಾಕಂದ್ರೆ ರಿಜಿಸ್ಟ್ರೇಷನ್ ಮಾಡಿದ್ರಲ್ಲೂ ದುಡ್ಡು ಬರುತ್ತಲ್ಲ, ಅದು ನನಗೇನು ಪರ್ಫೆಕ್ಟ್ ಅಂತ ಅನಿಸ್ಲಿಲ್ಲ ಅವರ ಎಕ್ಸ್ಪ್ಲನೇಷನ್ ಆಯಿತಾ. ಬಟ್ ಅದಕ್ಕೂ ಅವ್ರು ಹೇಳಿದ್ದಾರೆ ಆಯಿತಾ. ಈಗ ಸೀಟ್ ಮ್ಯಾಟ್ರಿಕ್ಸ್ ಯಾರು ರಿಲೀಸ್ ಮಾಡ್ತಾರೆ ಕೇಳಿದ್ರೆ ಟೆಕ್ನಿಕಲ್ ಎಜುಕೇಷನ್ ಅವರು ರಿಲೀಸ್ ಮಾಡೋದು. ಅವರು ರಿಲೀಸ್ ಮಾಡಿದ ನಂತರ ಇದಾಗುತ್ತೆ, ಅದರಲ್ಲಿ ನಿಮಗೆ ಕೋರ್ಸ್ ಡೀಟೇಲ್ಸ್ ಇರುತ್ತೆ, ಯಾವ್ಯಾವ ಕ್ಯಾಟಗರಿಗೆ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಎಡಿಟಿಂಗ್ ಆಪ್ಷನ್ ಮತ್ತೊಂದು. ನೀವು ಒಂದು ಟೈಮ್ ನಿಮಗೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್ಗಿಂತ ಮುಂಚೆ ನೀವು ಏನೇನು ಮಾಡಬೇಕು ಎಲ್ಲದು ಮಾಡಬೇಕು. ಎಡಿಟಿಂಗ್ ಮಾಡೋದು, ಆ್ಯಡ್ ಮಾಡೋದು, ಎಡಿಟಿಂಗ್ ಅಂತ ಹೇಳಿದ್ರೆ ಆ್ಯಡ್ ಮಾಡೋದು, ಡಿಲೀಟ್ ಮಾಡೋದು ಎಲ್ಲದನ್ನು ಫಸ್ಟ್ ರೌಂಡಲ್ಲೇ ಮಾಡಬೇಕು. ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆದ ನಂತರ ನಿಮಗೆ ಆ್ಯಡ್ ಮಾಡೋ ಆಪ್ಷನ್ ಇಲ್ಲ, ವೆರಿ 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 ಇಂಪಾರ್ಟೆಂಟ್. ಜಸ್ಟ್ ರೀಅರೇಂಜ್ ಮಾಡೋ ಆಪ್ಷನ್ ಮಾತ್ರ ಕೊಟ್ಟಿರ್ತಾರೆ, ಹೊಸ ಕಾಲೇಜನ್ನು ಆ್ಯಡ್ ಮಾಡಲಿಕ್ಕಿಲ್ಲ. ಎಲ್ಲಿಯವರೆಗೆ ನೀವು ಸೆಕೆಂಡ್ ಎಕ್ಸ್ಟೆಂಡೆಡಿಗೆ ಹೋದರೆ ಮಾತ್ರ ಆ್ಯಡ್ ಮಾಡ್ಬೋದು. ಓನ್ಲಿ ಆ್ಯಡಿಂಗ್ ಆಪ್ಷನ್ ಇರೋದು ಎಲ್ಲಿ ಗೊತ್ತುಂಟ ನಿಮಗೆ, ಸೆಕೆಂಡ್ ಎಕ್ಸ್ಟೆಂಡೆಡಲ್ಲಿ ಮಾತ್ರ ನಿಮಗೆ ಆ್ಯಡಿಂಗ್ ಆಪ್ಷನ್ ಇರೋದು. ಫಸ್ಟ್ ನೀವು ಮಾಕ್ ಅಲಾಟ್ಮೆಂಟ್ ಬಂದ್ರೆ ನಂತರ ಮತ್ತೆ ನಿಮ್ಮ ಟೈಮ್ ಕೊಡ್ತಾರೆ, ಆ ಟೈಮಲ್ಲೂ ಕೂಡ ನೀವು ಬೇಕಾದರೆ ಕಾಲೇಜನ್ನು ಆ್ಯಡ್ ಮಾಡ್ಬೋದು, ರೀಅರೇಂಜ್ ಮಾಡ್ಬೋದು. ಬಿಫೋರ್ ಫಸ್ಟ್ ರೌಂಡ್ ಹೋಮ್ವರ್ಕನ್ನು ಮಾಡಿಕೊಂಡು ಕರೆಕ್ಟ್ ನೋಡಿಕೊಂಡು ಆ್ಯಡ್ ಮಾಡೋದು ಅಥವಾ ರೀಅರೇಂಜ್ ಮಾಡೋದು ಅದನ್ನು ಕರೆಕ್ಟ್ ಪರ್ಫೆಕ್ಟ್ ಮಾಡ್ಕೊಳ್ಳಿ ಆಯಿತಾ. ಫಸ್ಟ್ ನಿಮಗೆ ಯಾವ ಕಾಲೇಜ್ ಬೇಕು, ಯಾವ ಕೋರ್ಸ್ ಬೇಕು ಅದನ್ನು ಡಿಸೈಡ್ ಮಾಡ್ಕೊಳ್ಳಿ ಆಯಿತಾ. ಮತ್ತು ಸ್ಕಾಲರ್ಶಿಪ್ ಅನ್ನೋದು ಏನಂತ ಹೇಳ್ತಾ ಇದ್ದಾರೆ, ಇವರಿಗೆ SC ST ಸ್ಟೂಡೆಂಟ್ಸ್ಗಳಿಗೆ ಗೌರ್ಮೆಂಟಿಂದ ಏನು ಟ್ಯೂಷನ್ ಫೀಸ್ ಅಂತಿದೆ ಅದನ್ನು ಕಂಪ್ಲೀಟ್ಲಿ ವೇವ್ ಆಫ್ ಮಾಡ್ತಾರೆ. ಟ್ಯೂಷನ್ ಫೀಸ್ ಗೌರ್ಮೆಂಟಿಂದ ಬರುವಂಥ ಟ್ಯೂಷನ್ ಫೀಸನ್ನು ಕಂಪ್ಲೀಟ್ಲಿ ವೇವ್ ಆಫ್ ಮಾಡ್ತಾರೆ. ಮತ್ತೆ ಅದರಲ್ಲಿ ಸ್ಲ್ಯಾಬ್ಸ್ ಅಂತ ಮಾಡಿ ಒಂದೊಂದು ಕ್ಯಾಟಗರಿ ಅವರಿಗೆ ಇಂತಿಷ್ಟು ಅಂತ ಟ್ಯೂಷನ್ ಫೀಸ್ ಇರುತ್ತೆ ಸ್ಟೂಡೆಂಟ್ಸ್, ಸ್ಕಾಲರ್ಶಿಪ್ ಇರುತ್ತೆ, ಗೌರ್ಮೆಂಟಿಂದ ಸ್ಕಾಲರ್ಶಿಪ್ ಇದೆ ಆಯಿತಾ. SC ST ಕ್ಯಾಟಗರಿ ಅವರಿಗೆ ಕಂಪ್ಲೀಟ್ ಗೌರ್ಮೆಂಟಿಂದ ಬರುವಂಥ ಕಂಪ್ಲೀಟ್ ಟ್ಯೂಷನ್ ಫೀ ಇದೆಯಲ್ಲ, ಗೌರ್ಮೆಂಟ್ ಅವರು ಹೇಳಿದ್ದು ಅದು ಕಂಪ್ಲೀಟ್ ಇದು ಮಾಡ್ತಾರೆ, ವೇವ್ ಆಫ್ ಮಾಡ್ತಾರೆ. ಉಳಿದಂಥ ಕ್ಯಾಟಗರಿ ಅವರಿಗೆ ಅವರು ಸ್ಲ್ಯಾಬ್ ವೈಸಲ್ಲಿ ಇಂತಿಷ್ಟು ಅಂತ ಟ್ಯೂಷನ್ ಇದು ಬರುತ್ತೆ ಸ್ಕಾಲರ್ಶಿಪ್, 20,000, 28,000, 38,000 ಆ ಥರ. ಓಕೆ ಗೊತ್ತಾಯ್ತಾ. ಇನ್ನು ಮುಂದೆ ಏನು ಹೇಳಿದ್ದಾರೆ, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಇದು ಬುಲೆಟಿನ್ ಟೈಪ್ ಮಾಡಿ ಇನ್ಫಾರ್ಮೇಷನ್ ಕೊಡ್ತೇವೆ ಕಂಪ್ಲೀಟ್ ಅಂತ ಹೇಳಿದ್ದಾರೆ. ಇನ್ನು ನೋಡೋಣ. ಓಕೆ, ಇದಿಷ್ಟು ಅವ್ರು ಹೇಳಿದ ವಿಷಯಗಳು. ಓಕೆ, ಇದರಲ್ಲಿ ಅಂಥ ದೊಡ್ಡ ಹೊಸ ವಿಷಯಗಳು ಏನು ಬರಲಿಲ್ಲ ನನ್ನ ಪ್ರಕಾರ. ಇದು ನಾನು ಆಲ್ರೆಡಿ ಇದೆಲ್ಲ ನಾನೇ ಮೊದಲೇ ಹೇಳಿದ್ದೇನೆ, ಇದೆಲ್ಲ ನಿಮ್ಗೆ ಗೊತ್ತಿರೋ ವಿಷಯ. ಬಂದಿರೋದು ಇದು ಒಂದೇ 245 ಕಾಲೇಜಸ್. ಇದರಲ್ಲಿ ಏನು ಮತ್ತು ನಿಮಗೆ ಮ್ಯಾನೇಜ್ಮೆಂಟ್ ಸೀಟ್ ಬಿಟ್ಟು ಎಲ್ಲ ಕಾಲೇಜಲ್ಲಿ ಇಂತಿಷ್ಟು ಸೀಟ್ಸ್ಗಳು ಇರಲೇಬೇಕು, ಅದು ಇದ್ದೇ ಇದೆ ಆಯಿತಾ. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ನಿಮ್ಮ DD ಚಂದನ್ದಲ್ಲಿ ಬಂದಂಥ ಫೋನ್ ಕಾರ್ಯಕ್ರಮದಲ್ಲಿ ಹೇಳಿದಂಥ ಇನ್ಫಾರ್ಮೇಷನ್. ತುಂಬ ಸ್ಮಾಲ್ ವೀಡಿಯೋಸಲ್ಲಿ ಮಾಡಿದ್ದೇನೆ ಆಯಿತಾ. ಹಾಗೆ ನಿಮಗೆ ಮುಂದೆ ನೆಕ್ಸ್ಟ್ ವೀಕಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಬಂದಾಗ ಆ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಾರ ನೀವು ಯಾವ ರೀತಿ ಕಾಲೇಜನ್ನು ಆ್ಯಡ್ ಮಾಡಬೇಕು, ಯಾವ ರೀತಿ ನಿಮ್ಮ ಆಪ್ಷನ್ ಎಂಟ್ರಿ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ 1-to-1 ಪರ್ಸನಲ್ ಕೌನ್ಸಿಲಿಂಗಲ್ಲಿ ಹೇಳಿಕೊಡ್ತೇವೆ. 500 ರೂಪೀಸ್ ಇರುತ್ತೆ. ಜಾಯ್ನ್ ಆಗಬೇಕಾದೊಂದು ಅನ್ನೋರು ಆದಷ್ಟು ಬೇಗ ಜಾಯ್ನ್ ಆಗಿ. ಕ್ಯಾಟಗರಿ ವೈಸ್ ಕೌನ್ಸಿಲಿಂಗ್ ನಡೀತಾ ಇದೆ. ಟಿಲ್ ಥರ್ಡ್ ರೌಂಡ್ ಆಗೋವರೆಗೂ ಕೂಡ ನಿಮ್ಗೆ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋವರೆಗೂ ಕೂಡ ನಿಮಗೆ ನಾವು ಹೆಲ್ಪ್ ಮಾಡ್ತೇವೆ ಆಯಿತಾ.
ಸೊ ಇದಿಷ್ಟು ವಿಡಿಯೋವನ್ನು ಕನ್ವೆ ಮಾಡಬೇಕಿತ್ತು, ಮಾಡಿದ್ದೇನೆ. ಇದಿಷ್ಟು ಇನ್ಫಾರ್ಮೇಷನನ್ನು. ಓಕೆ, ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ, ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, ನಾವು ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿ, ಪ್ರೀವಿಯಸ್ ಇಯರ್ ಕಟ್ ಆಫನ್ನು ನೋಡಿ, ಕೋರ್ಸ್ಗಳದ್ದು ಇದನ್ನು ನೋಡಿ, ಕಾಲೇಜಿದ್ದು ರ್ಯಾಂಕ್ ನೋಡಿ, ಪ್ಲೇಸ್ಮೆಂಟ್ ನೋಡಿ, ನಾನು ನಿಮಗೆ ಇದನ್ನು ಅಪ್ಡೇಟ್ ಕೊಡ್ತೇನೆ. ಓಕೆ, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸು. ಈ ಒಂದು ವಿಡಿಯೋ ಅನ್ನೋದು ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ನಾನು ಏನಾದರೂ ಮಿಸ್ಟೇಕ್ಸ್ ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಾನು ನಿಖಿಲೇಶ್, ಸೈನಿಂಗ್ ಆಫ್. ಅಂಟಿಲ್ ದಾಟ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.